Hello everyone, I am Santosh. Today we are going to discuss the next concept in artificial intelligence, that is about rationality. ಇವತ್ತು ನಾವು ಕಾನ್ಸೆಪ್ಟ್ ಆಫ್ rationality ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ರ್ಯಾಷನಲ್ ಅಂದ್ರೆ ಏನು? ಡೂಯಿಂಗ್ ಕರೆಕ್ಟ್ ಥಿಂಗ್ಸ್, ಕರೆಕ್ಟ್ ಆಗಿ ಕೆಲಸ ಮಾಡೋದು, ಅದಕ್ಕೆ ಏನಂತ ಕರಿತೀವಿ? ರ್ಯಾಷನಲ್ ಅಂತ ಅಥವಾ ರ್ಯಾಷನಾಲಿಟಿ ಅಂತ ಕರಿತೀವಿ. ನಾವು ಯಾವಾಗಲೂ ಕರೆಕ್ಟ್ ಆಗಿ ಕೆಲಸ ಮಾಡೋದಿಲ್ಲ. ಒಂದೊಂದ್ಸರಿ ತಪ್ತೀವಿ, ಮಿಸ್ಟೇಕ್ ಮಾಡ್ತೀವಿ, ಅಥವಾ ಸಮ್ ಬಯಾಸ್ಡ್ ವೇನಲ್ಲಿ ಕೆಲಸ ಮಾಡ್ತೀವಿ, ಅಥವಾ ಪಾರ್ಶಿಯಾಲಿಟಿ ಮಾಡ್ತೀವಿ. ಬಟ್ ಎ ಐ ಹಂಗಲ್ಲ. ಎ ಐ ಶುಡ್ ವರ್ಕ್ ರ್ಯಾಷನಲ್ಲಿ. ರ್ಯಾಷನಲ್ಲಿ ಅಂದ್ರೇನು? ಯಾವತ್ತೂ ಅದು ಕರೆಕ್ಟ್ ಆಗಿನೇ ಕೆಲಸ ಮಾಡಬೇಕು. ಅದಕ್ಕೇನಂತಾರೆ? ರ್ಯಾಷನಾಲಿಟಿ ಅಂತ ಕರೀತಾರೆ. ಓಕೆ, ಲೆಟ್ ಅಸ್ ರೈಟ್ ವಾಟ್ ಈಸ್ ರ್ಯಾಷನಾಲಿಟಿ ಇನ್ ಎ ಐ. ಇನ್ ಎ ಐ, ರ್ಯಾಷನಾಲಿಟಿ ಮೀನ್ಸ್ ರ್ಯಾಷನಾಲಿಟಿ ಮೀನ್ಸ್ ನೀವು ಜನರಲ್ ಆಗಿ ರ್ಯಾಷನಾಲಿಟಿ ಅಂದ್ರೆ ಏನು? ಡೂಯಿಂಗ್ ಕರೆಕ್ಟ್ ಥಿಂಗ್ ಅಂತ ಅನ್ಕೊಂಡ್ರು ಓಕೆ. ಓಕೆ, ಮೀನ್ಸ್ ಮೇಕಿಂಗ್ ದ ಬೆಸ್ಟ್ ಪಾಸಿಬಲ್, ಮೇಕಿಂಗ್ ದಿ ಬೆಸ್ಟ್ ಪಾಸಿಬಲ್ ಡಿಸಿಷನ್, ಪಾಸಿಬಲ್ ಡಿಸಿಷನ್ based on the available, based on the available information, available information to achieve a goal, to achieve a goal. ಅಂದ್ರೆ ಏನು? ಯಾವಾಗಲೂ ಪಾಸಿಬಲಿ ಬೆಸ್ಟ್ ಡಿಸಿಷನ್ ತಗೊಳುತ್ತೆ ಎ ಐ ಸಿಸ್ಟಮ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ರ್ಯಾಷನಲ್. ರ್ಯಾಷನಲ್ ಆಗಿನೇ ಇರಬೇಕಾಗುತ್ತೆ. ಅದರ ಕಡೆ ಏನ್ ಇನ್ಫಾರ್ಮೇಶನ್ ಇದೆ ಅದರ ಮೇಲೆ ಇಟ್ ಈಸ್ ಗೋಯಿಂಗ್ ಟು ಟೇಕ್ ದಿ ಬೆಸ್ಟ್ ಡಿಸಿಷನ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ದಿ ರ್ಯಾಷನಲ್ ಬಿಹೇವಿಯರ್ ಮಾಡುವಂತ ಎ ಐ ಸಿಸ್ಟಮ್ ಅಂತ ನಾವು ಹೇಳ್ತೀವಿ. ಎ ರ್ಯಾಷನಲ್ ಎ ಐ ಏಜೆಂಟ್ ಆಲ್ವೇಸ್ ಮೇಕ್ಸ್ ದಿ ಬೆಸ್ಟ್ ಡಿಸಿಷನ್. ಯಾವಾಗಲೂ ಅದು ಬೆಸ್ಟ್ ಡಿಸಿಷನ್ ಯಾವ್ದಿದೆ ಅದನ್ನೇ ಚೂಸ್ ಮಾಡುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಶಿಯಾಲಿಟಿ ಏನು ಇರಂಗಿಲ್ಲ. ಬಯಾಸ್ ಡಿಸಿಷನ್ ಇರೋದಿಲ್ಲ, ಏನು ಇರೋದಿಲ್ಲ. ಪರ್ಫೆಕ್ಟ್ ಆಗಿ ಏನ್ ಡಿಸಿಷನ್ ಆ ಟೈಮಿಗೆ ತಗೋಬೇಕು ಅದು ಪರ್ಫೆಕ್ಟ್ ಆಗಿ ಅದೇ ಡಿಸಿಷನ್ ಅನ್ನ ತಗೊಳುತ್ತೆ. ಅದಕ್ಕೇನಂತಾರೆ? ರ್ಯಾಷನಾಲಿಟಿ ಅಂತ ಹೇಳ್ತೀವಿ. ನಾನು ಬರೀತೀನಿ ಇಲ್ಲಿ, ಎ ರ್ಯಾಷನಲ್ ಎ ಐ ಏಜೆಂಟ್, ಎ ರ್ಯಾಷನಲ್ ಎ ಐ system or agent always acts, always acts in a way that, in a way that maximizes the success, that maximizes the success. Always ಗೋಲ್ ಅಚೀವ್ಮೆಂಟ್ ಕಡೆನೆ ಅದರದ್ದು ಫೋಕಸ್ ಇರುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್. ಬೇರೆ ಯಾವುದು ಅದು ಪಾರ್ಶಿಯಾಲಿಟಿ ಅಂತ ಇರೋದಿಲ್ಲ, ಬಯಾಸ್ಡ್ ಡಿಸಿಷನ್ ಅಂತ ಇರೋದಿಲ್ಲ. ನಥಿಂಗ್ ಇಸ್ ದೇರ್, ಜಸ್ಟ್ ಮೇಕಿಂಗ್ ದಿ ಬೆಸ್ಟ್ ಡಿಸಿಷನ್. ಫಾರ್ ಎಕ್ಸಾಂಪಲ್, ಸೆಲ್ಫ್ ಡ್ರೈವಿಂಗ್ ಕಾರ್ ಇದೆ ಅಂತ ತಿಳ್ಕೊಳ್ಳಿ. ಸೆಲ್ಫ್ ಡ್ರೈವಿಂಗ್ ಕಾರ್ ಮೂವ್ ಆಗುವಾಗ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ರೆಡ್ ಲೈಟ್ ಇಂಡಿಕೇಟ್ ಆಗಿದೆ ಅಂದ್ರೆ ಡೆಫಿನೆಟ್ಲಿ ಅದು ಸ್ಟಾಪ್ ಆಗ್ಲೇಬೇಕು, ಆಗೇ ಆಗುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್. ಟೈಮ್ ಲೇಟ್ ಆದ್ರೂ ಪರವಾಗಿಲ್ಲ, ಇಟ್ ಟೇಕ್ಸ್ ದಿ ಬೆಸ್ಟ್, ಇಟ್ ಮೇಕ್ಸ್ ದಿ ಬೆಸ್ಟ್ ಡಿಸಿಷನ್ ಅಟ್ ದಟ್ ಟೈಮ್. ಆ ಟೈಮ್ಗೆ ಅದು ಕರೆಕ್ಟ್ ಆಗಿ ಡಿಸಿಷನ್ ಮಾತ್ರ ತಗೊಳುತ್ತೆ. ಅದಕ್ಕೇನಂತಾರೆ? ರ್ಯಾಷನಲ್ ಬಿಹೇವಿಯರ್ ಅಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಅದೇ ಎಕ್ಸಾಂಪಲ್ ನಾನು ಇಲ್ಲಿ ಬರಿತೀನಿ. ಸೆಲ್ಫ್ ಡ್ರೈವಿಂಗ್ ಕಾರ್, ಒಂದು ಸೆಲ್ಫ್ ಡ್ರೈವಿಂಗ್ ಕಾರ್ದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಇಲ್ಲಿ ಒಂದು ಸಿಚುವೇಶನ್ ಅನ್ನ ನಾವು ಕ್ರಿಯೇಟ್ ಮಾಡೋಣ ಈಗ. ಓಕೆ, ಏನ್ ಸಿಚುವೇಶನ್ ಇದೆ? ದ ಕಾರ್ ಅಪ್ರೋಚಸ್, the car approaches a red light, a red light in traffic signal. ಟ್ರಾಫಿಕ್ ಸಿಗ್ನಲ್ ಅಲ್ಲಿ ರೆಡ್ ಲೈಟ್ ಬಂದಿದೆ ಅಂತ ತಿಳ್ಕೊಳ್ಳೋಣ. ಓಕೆ, ದೆನ್ ಏನಾಗುತ್ತೆ? ಅದಕ್ಕೆ ಏನೇನ್ ಆಕ್ಷನ್ ತಗೋಬೇಕು? ಅದು ಪಾಸಿಬಲ್ ಆಕ್ಷನ್ಸ್ ಏನೇನ್ ಇರ್ತವೆ ವಿಲ್ ರೈಟ್. ರೆಡ್ ಲೈಟ್ ಬಂದಿದ್ರೆ ಏನಾಗ್ಬೋದು? ಕಾರ್ ಸ್ಟಾಪ್ ಆಗ್ಬೇಕು. ಫಸ್ಟ್ ಆಕ್ಷನ್ ಇದು ಸ್ಟಾಪ್ ದ ಕಾರ್, ಅಥವಾ ಕೀಪ್ ಮೂವಿಂಗ್. ದೀಸ್ ಆರ್ ಪಾಸಿಬಲ್ ಆಕ್ಷನ್ಸ್. ಬಟ್ ಇದರಲ್ಲಿ ಬೆಸ್ಟ್ ಆಕ್ಷನ್ ಯಾವುದು? ಬೆಸ್ಟ್ ಡಿಸಿಷನ್ ಯಾವ್ದಾಗುತ್ತೆ? ದ ಕಾರ್ ವಿಲ್ ಸ್ಟಾಪ್.
ಅದಕ್ಕೇನಂತಾರೆ ರ್ಯಾಷನಲ್ ಡಿಸಿಷನ್ ಅಂತ ನಾವು ಕರಿತೀವಿ. ಅದೇನ್ ಮಾಡುತ್ತೆ ಈಗ ಒಂದು ರ್ಯಾಷನಲ್ ಡಿಸಿಷನ್ ತಗೊಳುತ್ತೆ. ಯಾವ್ದು ಕರೆಕ್ಟ್ ಇದೆ ಇದರಲ್ಲಿ ಪಾಸಿಬಲ್ ಆಕ್ಷನ್ಸ್ ಅಲ್ಲಿ? ರೆಡ್ ಲೈಟ್ ಬಂದ್ರೆ ಡೆಫಿನೆಟ್ಲಿ ಸ್ಟಾಪ್ ಆಗ್ಲೇಬೇಕು, ಅದು ಕರೆಕ್ಟ್ ಡಿಸಿಷನ್. ಆ ಕರೆಕ್ಟ್ ಡಿಸಿಷನ್ ಅದು ತಗೊಂಡ್ಬಿಡುತ್ತೆ. ಓಕೆ, ದ ಕಾರ್ ಸ್ಟಾಪ್ಸ್ ಟು ಅವಾಯ್ಡ್ ಆಕ್ಸಿಡೆಂಟ್ because it is the safest and most successful action. Because it is the safest and most successful action. Because ಟ್ರಾಫಿಕ್ ಅಲ್ಲಿ ರೆಡ್ ಲೈಟ್ ಇಂಡಿಕೇಟ್ ಆಗಿದೆ ಅಂದ್ರೆ ಸ್ಟಾಪ್ ಆಗಲೇಬೇಕು, ಇರೆಸ್ಪೆಕ್ಟಿವ್ ಆಫ್ ದಿ ಟೈಮ್ ಲೇಟ್ ಆಗಿದ್ರು ಪರವಾಗಿಲ್ಲ, ಇಟ್ ಡಸ್ ಇಟ್ಸ್ ಬೆಸ್ಟ್ ಆಕ್ಷನ್. ಅದಕ್ಕೇನಂತಾರೆ ರ್ಯಾಷನಲ್ ಬಿಹೇವಿಯರ್ ಅಂತ ಹೇಳ್ತೀವಿ. ಓಕೆ, ಗೊತ್ತಾಯ್ತಾ ವಾಟ್ ಈಸ್ ರ್ಯಾಷನಾಲಿಟಿ? ರ್ಯಾಷನಾಲಿಟಿ ಮೀನ್ಸ್ ಡೂಯಿಂಗ್ ದ ಕರೆಕ್ಟ್ ಥಿಂಗ್. ನಾವು ಒಂದೊಂದ್ಸರಿ ಮಿಸ್ಟೇಕ್ ಮಾಡ್ತೀವಿ, ಕರೆಕ್ಟ್ ಆಗಿ ಕೆಲಸ ಮಾಡೋದಿಲ್ಲ, ಅಥವಾ ಸುಮ್ನೆ ಸ್ಮೈಲ್ ಮಾಡ್ತಾ ಇರ್ತೀವಿ, ದಟ್ ಈಸ್ ವಾಟ್ ಫೇಕ್ ಸ್ಮೈಲ್. ಆ ತರ ಇಲ್ಲಿ ನಡೆಯೋದಿಲ್ಲ. AI ಸಿಸ್ಟಮ್ ಶುಡ್ ವರ್ಕ್ ಪರ್ಫೆಕ್ಟ್ಲಿ, ದಟ್ ಈಸ್ ವಾಟ್ ರ್ಯಾಷನಾಲಿಟಿ ಅಂತ ಹೇಳ್ತೀವಿ. ಅಂಡ್ ದೇರ್ ಆರ್ two types of rationality in AI. We'll discuss that. Types of rationality. Types of rationality in AI. ಹಂಗಂದ್ರೆ ಒಂದು ಪರ್ಫೆಕ್ಟ್ ರ್ಯಾಷನಾಲಿಟಿ ಅಂತ ಹೇಳ್ತೀವಿ, ಇನ್ನೊಂದು ಬೌಂಡೆಡ್ ರ್ಯಾಷನಾಲಿಟಿ. ಪರ್ಫೆಕ್ಟ್ ರ್ಯಾಷನಾಲಿಟಿ ಅಂದ್ರೆ ಏನು? AI knows everything and makes the best decision. ಯಾವಾಗಲೂ ಅದಕ್ಕೆಲ್ಲ ಗೊತ್ತಿದೆ ಅಂಡ್ ಅದು ಯಾವಾಗೂ ಕರೆಕ್ಟ್ ಡಿಸಿಷನ್ನೇ ತಗೊಳುತ್ತೆ. ದಟ್ ಈಸ್ ವಾಟ್ ಪರ್ಫೆಕ್ಟ್ ರ್ಯಾಷನಾಲಿಟಿ ಅಂತ ಹೇಳ್ತೀವಿ. ಬಟ್ ಯೂಶುವಲಿ ಇದು ಆಗೋದಿಲ್ಲ, ಅದಕ್ಕೆಲ್ಲ ಗೊತ್ತಿರಕ್ ಸಾಧ್ಯ ಇಲ್ಲ. ಬಿಕಾಸ್ ಅದಕ್ಕೂ ಒಂದು ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ. ಲೈಕ್ ಟೈಮ್ ಲಿಮಿಟ್ ಇರ್ಬೋದು, ನಾಲೆಜ್ ಅಲ್ಲಿ ಲಿಮಿಟ್ಸ್ ಇರ್ಬೋದು, ಅಥವಾ ಕಂಪ್ಯೂಟೇಷನ್ ಮಾಡೋದು ಪವರ್ ಅಲ್ಲಿ ಲಿಮಿಟೇಷನ್ ಇರಬಹುದಲ್ಲ. ದಟ್ಸ್ ವೈ ಪರ್ಫೆಕ್ಟ್ ರ್ಯಾಷನಾಲಿಟಿ ಆಗೋದು ಸ್ವಲ್ಪ ಕಡಿಮೆನೆ. ಪರ್ಫೆಕ್ಟ್ ರ್ಯಾಷನಾಲಿಟಿ. Perfect rationality means AI knows everything. AI knows everything and makes the best decision always. And makes the best decision always. But AI ಗೆ ಎಲ್ಲ ಗೊತ್ತಿರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. Because it has also some limitations. ಅದಕ್ಕೆ ನಾವು ಏನಂತೀವಿ, ಪರ್ಫೆಕ್ಟ್ ರ್ಯಾಷನಾಲಿಟಿ ಅದನ್ನ ಅಚೀವ್ ಮಾಡೋದು ಅಷ್ಟು ಈಸಿ ಅಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಓಕೆ, ಬಟ್ ಪರ್ಫೆಕ್ಟ್ ರ್ಯಾಷನಾಲಿಟಿ ನಮ್ಗೆ ಎಲ್ಲಿ ಸಿಗುತ್ತೆ? ಸಮ್ ಆಫ್ ದಿ ಚೆಸ್ ಪ್ಲೇಯಿಂಗ್ AI. ಚೆಸ್ AI ನಲ್ಲಿ AI knows everything and it calculates every possible move before making a decision. Chess AI calculates every possible move before making a decision. That's why chess playing AI now win ಆಗೋದು ಅಷ್ಟು ಈಸಿ ಆಗಲ್ಲ ಅದು. ಬಿಕಾಸ್ ಇಟ್ ನೋಸ್ ಎವ್ರಿಥಿಂಗ್, ಇಟ್ ಕ್ಯಾಲ್ಕುಲೇಟ್ಸ್. ನೆಕ್ಸ್ಟ್ ಎದುರಿಗಿನವರು ಏನ್ ಮೂವ್ ಮಾಡ್ತಾರೆ, ಅದ್ರ ಮೇಲೆ ನಾನು ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಇಟ್ ಈಸ್ ಕ್ಯಾಲ್ಕುಲೇಟಿಂಗ್ ಎವ್ರಿಥಿಂಗ್. ಬಿಕಾಸ್ ಇಟ್ ನೋಸ್ ಎವ್ರಿಥಿಂಗ್. ಆ ಬೋರ್ಡ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿಬಿಟ್ಟಿರುತ್ತೆ. ಯಾರು ಏನ್ ನೆಕ್ಸ್ಟ್ ಮೂವ್ ಮಾಡ್ತಾರೆ, ಅದ್ರ ಮೇಲೆ ನಾನು ಏನ್ ಮೂವ್ ಮಾಡಬೇಕು, ನಾನು ಇದು ಮೂವ್ ಮಾಡಿದ್ರೆ ಅವ್ರು ಇದನ್ನೆಲ್ಲ ಮೂವ್ಸ್ ಮಾಡ್ಬೋದು ಅನ್ನೋದು ಮೊದಲೇ ಕ್ಯಾಲ್ಕುಲೇಟ್ ಮಾಡಿ ಇಟ್ ಈಸ್ ಮೇಕಿಂಗ್ ಡಿಸಿಷನ್. ದಟ್ ಈಸ್ ವಾಟ್ ಪರ್ಫೆಕ್ಟ್ ರ್ಯಾಷನಾಲಿಟಿ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಬೌಂಡೆಡ್ ರ್ಯಾಷನಾಲಿಟಿ. ಬೌಂಡೆಡ್ ಅಂದ್ರೆ ಏನು? ದೇರ್ ಆರ್ ಸಮ್ ಲಿಮಿಟ್ಸ್ ಫಾರ್ AI ಸಿಸ್ಟಮ್. ಕಂಪ್ಲೀಟ್ಲಿ AI ಯಾವಾಗೂ ಕರೆಕ್ಟ್ ಆಗಿನೇ
ವರ್ಕ್ ಮಾಡುತ್ತೆ ಅಂತ ನಾವು ಹೇಳಲ್ಲ. ಬಿಕಾಸ್ ಇಟ್ ಹ್ಯಾಸ್ ಸಮ್ ಲಿಮಿಟ್ಸ್. ಇಟ್ ಹ್ಯಾಸ್ ಟೈಮ್ ಲಿಮಿಟ್, ಇಟ್ ಹ್ಯಾಸ್ ನಾಲೆಜ್ ಲಿಮಿಟ್, ಇಟ್ ಹ್ಯಾಸ್ ಕಂಪ್ಯೂಟಿಂಗ್ ಪವರ್ ಲಿಮಿಟ್. ದಟ್ಸ್ ವೈ ಮೇ ಬಿ ಎಲ್ಲಾನು ಪರ್ಫೆಕ್ಟ್ ರ್ಯಾಷನಾಲಿಟಿ ಪಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಓಕೆ, ಬೌಂಡೆಡ್ ರ್ಯಾಷನಾಲಿಟಿ ಅಂದ್ರೆ ಏನು? AI ಮೇಕ್ಸ್ ದ ಬೆಸ್ಟ್ ಡಿಸಿಷನ್. AI ಮೇಕ್ಸ್ the best decision based on what it knows or within its limitations. Within its limitations. Limitations ಅಂದ್ರೆ ಏನೇನು ಲಿಮಿಟೇಷನ್ ಆಗ್ಬೋದು? ಟೈಮ್ ಲಿಮಿಟೇಷನ್, ನಾಲೆಜ್ ಲಿಮಿಟೇಷನ್, ಅಥವಾ ಕ್ಯಾಲ್ಕುಲೇಟಿಂಗ್ ಪವರ್, ಕಂಪ್ಯೂಟಿಂಗ್ ಪವರ್ ಲಿಮಿಟೇಷನ್ ಇರಬಹುದು. That's why we call it as a bounded rationality. Sometimes ChatGPT may not answer perfectly because it has a time limit, or it has a knowledge limit, it has the computing power limit. That's why ChatGPT sometimes ಅದು ಫೇಲ್ ಆಗ್ಬೋದು. ನೀವು ರಿಯಲ್ ಟೈಮ್ ಏನೇ ಕ್ವಶನ್ ಕೇಳಿದ್ರು ಇಟ್ ಮೈಟ್ ನಾಟ್ ಆನ್ಸರ್. ಫಾರ್ ಎಕ್ಸಾಂಪಲ್, you ask ChatGPT to ಎವ್ರಿ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳ್ರಿ ಅಂತ ನೀನು ಹೇಳಬೇಕು ಅಂತ ChatGPT ಗೆ ನೀವು ಕ್ವೆರೀಸ್ ಕ್ವಶನ್ ಮಾಡಿದ್ರೆ ಇಟ್ ಕೆನಾಟ್ ಆನ್ಸರ್ ಇಟ್. ಬಿಕಾಸ್ ಅದಕ್ಕೆ ಯಾವಾಗ ಮಾರ್ನಿಂಗ್ ಆಗುತ್ತೆ, ಯಾವ ಟೈಮಿಗೆ ನಾವು ಗುಡ್ ಮಾರ್ನಿಂಗ್ ಹೇಳಬೇಕು, ಆ ಟೈಮ್ ಸ್ಲಾಟ್ ಅರ್ಥ ಆಗುವುದಿಲ್ಲ ಸಮಟೈಮ್ಸ್. ಓಕೆ, ಫಾರ್ ಎಕ್ಸಾಂಪಲ್, ChatGPT responds based on the data it has. ಅದರಲ್ಲಿ ಏನು ಇನ್ಫಾರ್ಮೇಶನ್ ಇದೆ ಅದನ್ನು ಮಾತ್ರ ಇಟ್ ಕ್ಯಾನ್ ಪ್ರೊವೈಡ್. ಓಕೆ, ದಟ್ ಈಸ್ ಇಟ್ಸ್ ಲಿಮಿಟ್. ಬಟ್ ಇಟ್ ಮೇ ನಾಟ್ ಆಲ್ವೇಸ್ ಹ್ಯಾವ್ ದ ಪರ್ಫೆಕ್ಟ್ ಆನ್ಸರ್. ಅದು ಯಾವಾಗೂ ಪರ್ಫೆಕ್ಟ್ ಆಗಿನೇ ಆನ್ಸರ್ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ. ದಟ್ ಈಸ್ ವಾಟ್ ಬೌಂಡೆಡ್ ರ್ಯಾಷನಾಲಿಟಿ ಅಂತ ಹೇಳ್ತೀವಿ. ಹಂಗಂದ್ರೆ ಹೌ AI ಅಚೀವ್ಸ್ ರ್ಯಾಷನಾಲಿಟಿ? AI ಹೆಂಗ್ ರ್ಯಾಷನಾಲಿಟಿ ಅಚೀವ್ ಮಾಡುತ್ತೆ? ಫಸ್ಟ್ ಇಟ್ ಪರ್ಸೀವ್ಸ್ ದ ಎನ್ವಿರಾನ್ಮೆಂಟ್, ದೆನ್ ಇಟ್ ಚೂಸಸ್ ದ ಬೆಸ್ಟ್ ಆಕ್ಷನ್. ಅಥವಾ ಫಸ್ಟ್ ಅದು ಅನಲೈಸ್ ಮಾಡುತ್ತೆ ಏನೇನು ಆಪ್ಷನ್ ಇದಾವೆ, ಅದರಲ್ಲಿ ಬೆಸ್ಟ್ ಆಕ್ಷನ್ ಯಾವುದಂತ ಚೂಸ್ ಮಾಡಿ, and it is going to learn from experience. Okay, let us write about it. How AI achieves rationality. How AI achieves rationality. ಒಂದು AI ಸಿಸ್ಟಮ್ ಏನ್ ಮಾಡುತ್ತೆ? ಫಸ್ಟ್ ಪರ್ಸೀವ್ ಮಾಡುತ್ತೆ ಅದು ಎನ್ವಿರಾನ್ಮೆಂಟಲ್ ಏನಿದೆ. I'll write perceives the environment. ಎನ್ವಿರಾನ್ಮೆಂಟ್ ಅಲ್ಲಿ ಏನಾಗ್ತಾ ಇದೆ ಅದನ್ನ ತಿಳ್ಕೊಳಕ್ ಟ್ರೈ ಮಾಡುತ್ತೆ ಫಸ್ಟ್. ಅಥವಾ ಟೇಕ್ಸ್ ಇನ್ಪುಟ್ ಫ್ರಮ್ ಸೆನ್ಸರ್ಸ್ ಆರ್ ಎನಿ ಡೇಟಾ ಇಟ್ ಹ್ಯಾಸ್. ನೆಕ್ಸ್ಟ್ ಏನ್ ಮಾಡುತ್ತೆ? ಅನಲೈಸಸ್ ದ ಆಪ್ಷನ್. ಹಂಗಂದ್ರೆ ಏನ್ ಮಾಡಬೇಕು? ಇಟ್ ಥಿಂಕ್ಸ್. ಅನಲೈಸಸ್ ದಿ ಆಪ್ಷನ್ಸ್. ಏನೇನ್ ಪಾಸಿಬಲ್ ಆಪ್ಷನ್ಸ್ ಇದಾವೆ ಅದನ್ನ ಥಿಂಕ್ ಮಾಡುತ್ತೆ. ಏನೇನ್ ಆಕ್ಷನ್ ನಾನು ತಗೋಬಹುದು. ಅಂಡ್ ದೆನ್ ಚೂಸಸ್ ದ ಬೆಸ್ಟ್ ಆಕ್ಷನ್. ಇಷ್ಟೆಲ್ಲ ಆಪ್ಷನ್ ಒಳಗಡೆ ಯಾವ್ದು ಬೆಸ್ಟ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡುತ್ತೆ, ಅದನ್ನ ಆಕ್ಷನ್ ಕೂಡ ಡಿಸೈಡ್ ಮಾಡಿ ಇಂಪ್ಲಿಮೆಂಟ್ ಮಾಡುತ್ತೆ. ಚೂಸಸ್ ದಿ ಬೆಸ್ಟ್ ಆಕ್ಷನ್. ಅಂಡ್ ದೆನ್ ಫೈನಲಿ ಲರ್ನ್ಸ್ ಫ್ರಾಮ್ ಎಕ್ಸ್ಪೀರಿಯನ್ಸಸ್. ಅಂದ್ರೆ ಏನು? ಪ್ರತಿ ಟೈಮ್ ಅದು ಏನ್ ಮಾಡುತ್ತೆ? ಇಂಪ್ರೂವ್ ಆಗ್ತಾ ಹೋಗುತ್ತೆ. ಲರ್ನ್ಸ್ ಫ್ರಾಮ್ ಎಕ್ಸ್ಪೀರಿಯನ್ಸಸ್. ದಿಸ್ ಇಸ್ ಹೌ ದ AI ಸಿಸ್ಟಮ್ ಅಚೀವ್ಸ್ ರ್ಯಾಷನಾಲಿಟಿ. ಅಂಡ್ ನೀವು ಕಾಮನ್ ಆಗಿ ತಿಳ್ಕೊಂಡ್ಬಿಡಿ, ರ್ಯಾಷನಾಲಿಟಿ ಅಂದ್ರೆ ಏನು? ಡೂಯಿಂಗ್ ದ ಕರೆಕ್ಟ್ ಥಿಂಗ್. ಪರ್ಫೆಕ್ಟ್ ಆಗಿ ಕೆಲಸ ಮಾಡೋದು. ಇಲ್ಲಿ ಬಯಾಸ್ಡ್ ಡಿಸಿಷನ್ ಇರೋದಿಲ್ಲ, ಪಾರ್ಶಿಯಾಲಿಟಿ ಇರೋದಿಲ್ಲ. ಇಟ್ ಶುಡ್ ವರ್ಕ್ ಪರ್ಫೆಕ್ಟ್ಲಿ.
ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್. ನಾವು ಅದಕ್ಕೆ ಏನ್ ಹೇಳ್ಕೊಟ್ಟಿದ್ವಿ ಆ ಕೆಲಸ ಅದು ಮಾಡಬೇಕು. ದಟ್ ಈಸ್ ವಾಟ್ ರ್ಯಾಷನಲ್ ವರ್ಕ್ ಅಂತ ಹೇಳ್ತೀವಿ. ಓಕೆ, ಗಾಟ್ ಇಟ್? ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಟು ಆಸ್ಕ್, ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.